ಮಕರ ರಾಶಿಯವರಿಗೆ ರಾಜಯೋಗವನ್ನು ನೀಡುವಂತಹ ಶಕ್ತಿ ಗಣಪತಿಯ ರಹಸ್ಯ ವಿಚಾರಗಳನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಲಿದ್ದೇನೆ. ದಯವಿಟ್ಟು ಪ್ರತಿಯೊಬ್ಬ ಮಕರ ರಾಶಿಯವರಿಗೆ ಈ ವಿಡಿಯೋ ಮುಟ್ಟಿಸಬೇಕು. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಿಡತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಳ್ಳಲ್ಲ ಅಂತ ಮಾಡ್ಲಿಕ್ಕೆ ಮರಿಬೇಡಿ. ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಮಾಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬರು ಸಹ ಕಡ್ಡಾಯವಾಗಿ ವಿಡಿಯೋ ನೋಡ್ತಿರೋರು ಓಂ ಶಕ್ತಿ ಗಣಪತಯೇ ನಮಃ ಕಮೆಂಟ್ ಮಾಡಿ. ಪ್ರತಿಯೊಬ್ಬರು ಸಹ ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ನಮಸ್ಕಾರ, ನಾನು ವಿಠಲ್ ಭಟ್ ಮಾತಾಡ್ತಾ ಇರ್ತಕ್ಕಂಥದ್ದು. ಬಹುಮುಖ್ಯವಾಗಿ ಮಕರ ರಾಶಿಯವರಿಗೆ ಶಕ್ತಿ ಗಣಪತಿಯ ರಹಸ್ಯಮಯ ಪ್ರಭಾವ ಶಕ್ತಿಯನ್ನು ನಿಮಗೆ ತಿಳಿಸ್ತಾ ಇದ್ದೇನೆ. ಮೊಟ್ಟ ಮೊದಲನೇದಾಗಿ ನೋಡಿ, ನೀವು ಮಕರ ರಾಶಿಯವರಾಗಿದ್ದು ನೀವು ಶಕ್ತಿ ಗಣಪತಿಯ ಆರಾಧನೆಯನ್ನು ಮಾಡಿದಲ್ಲಿ ನಿಮಗೆ ವೃತ್ತಿಯಲ್ಲಿ ಉನ್ನತಿ ಮತ್ತು ರಾಜಯೋಗದ ಅವಕಾಶಗಳು ಸಿಗುತ್ತೆ. ಫಸ್ಟ್ ಆಫ್ ಆಲ್ ಅದ್ಭುತವಾದ ರಾಜಯೋಗವನ್ನು ಮಹಾಗಣಪತಿ ಅನುಗ್ರಹದಿಂದಲೇ ಪಡ್ಕೊಳ್ಬೇಕು. ಅದರಲ್ಲಿಯೂ ಸಹ ನೀವು ಶಕ್ತಿ ಗಣಪತಿಯ ಅನುಗ್ರಹದಿಂದ ಮಕರ ರಾಶಿಯವರು ತುಂಬಾ ಚೆನ್ನಾಗಿ ಪಡ್ಕೊಳ್ಬಹುದು. ಸೊ ಆ ಅವಕಾಶಗಳು, ಈಗ ಯಾವುದೋ ಜಾಬ್ ಮಾಡ್ತಾ ಇದ್ದೀರಾ, ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ ಜಾಬೇ ಇಲ್ಲ ಅಂದರೆ ನಿಮಗೊಂದು ಜಾಬ್ ಸಿಗಬೇಕು, ಅಥವಾ ಜಾಬ್ ಇದೆ ಅಂತ ಆದರೆ ಜಾಬಲ್ಲಿ ನಿಮಗೊಂದು ಪ್ರಮೋಷನ್ ಬೇಕು, ಒಂದು ಸ್ಯಾಲ್ರಿ ಹೈಕ್ ಬೇಕು, ಒಂದು ಟ್ರಾನ್ಸ್ಫರ್ ಬೇಕು, ನಿಮಗೆ ಏನೇ ಔನ್ನತ್ಯ ಅಂದರೆ ಉನ್ನತಿ ಬೇಕು ನಿಮಗೆ ಅಂತ ಆದರೆ ಶಕ್ತಿ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಮಕರ ರಾಶಿಯವರು. ಜೊತೆಗೆ ನಿಮಗೆ ಹೊಸ ಹೊಸ ಜವಾಬ್ದಾರಿಗಳಲ್ಲಿ ತೆಗೆದುಕೊಳ್ಳುವ ಆಸಕ್ತಿ ಇದ್ದಲ್ಲಿ, ದೊಡ್ಡ ದೊಡ್ಡ ಹುದ್ದೆ ಹೋಗಬೇಕು, ದೊಡ್ಡ ಪ್ರಮೋಷನ್ ತಗೊಂಡು ಒಳ್ಳೆ ಹುದ್ದೆ ಹೋಗಬೇಕು, ದೊಡ್ಡ ದೊಡ್ಡ ಇದನ್ನ ಜವಾಬ್ದಾರಿಗಳು ನಾನೇ ವಹಿಸ್ಕೊಂಡು ನಾನೇ ನಿರ್ವಹಿಸಬೇಕು, ಇದೆಲ್ಲ ಆಸೆ ನಿಮಗಿದೆ ಅಂತಾದರೆ ಶಕ್ತಿ ಗಣಪತಿಯ ಆರಾಧನೆ ಮಾಡಿದ್ರೆ ನಿಮಗೆ ಜವಾಬ್ದಾರಿಗಳನ್ನು ವಹಿಸ್ಕೊಳ್ಳೋ ಅವಕಾಶವೂ ಸಿಗುತ್ತೆ. ಎರಡನೇದಾಗಿ ಆ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಡೆಸ್ಕೊಂಡು ಹೋಗುವ ಶಕ್ತಿಯನ್ನು ಸಹ ಶಕ್ತಿ ಗಣಪತಿ ಕೊಡ್ತಾನೆ. ಒಂದು ಉತ್ತಮವಾದ ಸ್ಥಾನಮಾನಗಳನ್ನು ಕೊಡ್ತಾನೆ. ನಿಮ್ಮ ಉದ್ಯೋಗದಲ್ಲೋ ವ್ಯವಹಾರದಲ್ಲೋ ಎಲ್ಲ ಕಡೆನೂ ಶಕ್ತಿ ಗಣಪತಿಯನ್ನು ಮಕರ ರಾಶಿಯವರು ಆರಾಧನೆ ಮಾಡ್ಕೊಳ್ಬೇಕು. ಜೊತೆಗೆ ವ್ಯವಹಾರ ವಿಸ್ತರಣೆ ಅಂತ, ನೀವೇನು ಬಿಸ್ನೆಸ್ ಮಾಡ್ತಿದ್ದೀರಲ್ಲ, ನಿಮ್ಮ ಬಿಸ್ನೆಸ್ನ ಎಕ್ಸ್ಪ್ಯಾನ್ಷನ್ ಮಾಡಿರ್ತಾರೆ. ಈಗ ಒಂದು ಊರಲ್ಲಿ ಇರ್ತಕ್ಕಂಥ 2 ಊರು, 3 ಊರು, 4 ಊರು, ಇಡೀ ಆಲ್ ಓವರ್ ಕರ್ನಾಟಕ ಮಾಡಬೇಕು, ಜಿಲ್ಲೆಗೊಂದೊಂದು ಮಾಡಬೇಕು ಬ್ರಾಂಚ್ ನಾನು ಅನ್ಕೊಂತೀರ. ಸೊ ಏನಾಗುತ್ತೆ, ನಿಮ್ಮ ವ್ಯವಹಾರ ವಿಸ್ತರಣೆ ಮಾಡಬೇಕು, ಅಥವಾ ನಿಮ್ಮ ಯಾವುದೇ ವ್ಯವಹಾರ ಮಾಡಿ, ಚಿಕ್ಕದೇ ದೊಡ್ಡದು, ಅದರಲ್ಲಿ ನಿಮಗೆ ಯಶಸ್ಸು ಬೇಕು ಅಂತಾದರೆ ಶಕ್ತಿ ಗಣಪತಿ ಆರಾಧನೆಯನ್ನು ಮಾಡಿಕೊಳ್ಬೇಕು. ಅಷ್ಟೇ ಅಲ್ಲ, ಬಹುಮುಖ್ಯವಾಗಿ ಧನ ಸಂಪತ್ತು, ದುಡ್ಡನ್ನು ಕೊಡ್ತಕ್ಕಂಥದ್ದು ಶಕ್ತಿ ಗಣಪತಿ ಮಕರ ರಾಶಿಯವರಿಗೆ ಚೆನ್ನಾಗಿ ದುಡ್ಡು ಕೊಡ್ತಾನೆ. ಅದ್ರ ಜೊತೆಗೆ ಆರ್ಥಿಕ ಸ್ಥಿರತೆಯನ್ನು ಕೊಡ್ತಾನೆ. ಏನಾಗುತ್ತೆ, ಕೆಲವರೆಲ್ಲ ಹಿಂಗೆ ಅಲ್ಲಾಡ್ತಾ ಇರುತ್ತೆ, ಇವತ್ತು ದುಡ್ಡಿದೆ, ನಾಳೆ ದುಡ್ಡಿಲ್ಲ, ನಾಡಿದ್ದು ಮತ್ತೆ ಬಂತು, ಆಚರಣೆ ಮತ್ತೆ ದುಡ್ಡಿಲ್ಲ, ಮತ್ತೆ ಸಾಲ ಮಾಡಿದೆ, ಮತ್ತೆ ಸಾಲ ತೀರಿಸಿದೆ, ಬರೇ ಹಣಕಾಸಿಗೋಸ್ಕರ ಟೆನ್ಷನ್, ದುಡ್ಡಿಂದ ಟೆನ್ಷನ್ನು. ಸೊ ಇದೇನಾಗುತ್ತೆ, ಯಾವ ಮಕರ ರಾಶಿಯವರು ಶಕ್ತಿ ಗಣಪತಿಯ ಆರಾಧನೆ ಮಾಡ್ತಾರೋ ಅವರಿಗೆ ಶಕ್ತಿ ಗಣಪತಿಯ ಆರಾಧನೆಯಿಂದ ಹೊಸ ಮಾರ್ಗಗಳು ಓಪನ್ ಆಗುತ್ತೆ. ಅಂದ್ರೆ ಆದಾಯದ ಹೊಸ ಮೂಲಗಳು ತೆರೆದುಕೊಳ್ಳುತ್ತೆ. ನಿಮಗೆ ನೀವು ತಿಳಿದುಕೊಳ್ತೀರ, ಹಿಂಗೂ ದುಡ್ಡು ಮಾಡ್ಬೋದು, ಹಿಂಗೂ ಮಾಡ್ಬೋದು ಅಂತ ಹೇಳಿ. ಅಷ್ಟೇ ಅಲ್ಲ, ಸಾಲದ ಒತ್ತಡ ಇದೆಯಲ್ಲ, ಯಾವಾಗ ತಿರ್ಸ್ತೀಯ ಅಂತಲೋ, ಅಥವಾ ನೀವು ಯಾರು ಕೊಟ್ಬಿಡ್ತೀರ, ಯಾವಾಗ ವಾಪಸ್ ಕೊಡ್ತೀಯ ಅಂತಲೋ ಸಾಲದ ಒತ್ತಡ ಇದ್ದೇ ಇರುತ್ತೆ. ಸೊ ಆ ಸಾಲ ಒತ್ತಡಗಳು ಕಡಿಮೆಯಾಗಿ ಉಳಿತಾಯ ಮತ್ತು ಆಸ್ತಿ ವೃದ್ಧಿಯಾಗುತ್ತೆ ಶಕ್ತಿ ಗಣಪತಿ ಆರಾಧನೆಯನ್ನು ಮಕರ ರಾಶಿಯವರು ಮಾಡ್ಕೊಳ್ಳೋದ್ರಿಂದ. ಅಷ್ಟೇ ಅಲ್ಲ, ಮೂರನೇದಾಗಿ ಶತ್ರುವಿನ ಮೇಲೆ ಜಯ. ಅಂದರೆ ನೀವೇನು ಮಕರ ರಾಶಿಯವರು, ನಿಮಗೆ ಎಷ್ಟು ಜನ ಶತ್ರುಗಳಿದ್ದಾರೆ, ಗುಪ್ತ ಶತ್ರುಗಳು, ಸೀಕ್ರೆಟ್ ಶತ್ರುಗಳು ಇರ್ಬೋದು, ಓಪನಾಗಿ ಎಲ್ಲರ ಮುಂದೆ ಜಗಳ ಮಾಡೋ ಶತ್ರುಗಳು ಇರ್ಬೋದು. ನೀವೇ ಸೈಲೆಂಟ್ ಆಗ್ಬಿಟ್ಟು ಜಗಳ ಮಾಡಬಾರ್ದು ಅಂತೇಳಿ ನೀವೇ ಸೈಲೆಂಟಾಗಿ ಸೈಡ್ ಆಗಿರೋದು ಇದೆ. ಬಟ್ ನಿಮ್ಮ ಶತ್ರುಗಳ ಮೇಲೆ ನಿಮಗೆ ವಿಜಯ ಬೇಕು, ಶತ್ರುಗಳನ್ನು ನೀವು ಸೋಲಿಸಬೇಕು, ನೀವು ಗುಪ್ತ ಶತ್ರುಗಳನ್ನು ಕಂಡುಹಿಡಿದವ್ರನ್ನ ಸೋಲಿಸಬೇಕು ಅಂತಂದರೆ, ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ನೀವು ಕೆಲಸ ಮಾಡುವ ಕೆಲಸ ಕಾರ್ಯಗಳು ವಿಘ್ನರಹಿತವಾಗಿ ಹೂವ ಎತ್ತದಂಗೆ ಕೆಲಸ ಆಗಬೇಕು ಗುಳೆನಂದು, ಇದೊಂದು ಬಹಳ ಇಂಪಾರ್ಟೆಂಟು ಅನ್ಕೊಂತೀರಲ್ಲ. ಸೊ ಅದನ್ನೆಲ್ಲ ಕೊಡ್ತಕ್ಕಂಥದ್ದು ಕಡ್ಡಾಯವಾಗಿ ಶಕ್ತಿ ಗಣಪತಿ ಆಗಿರುತ್ತೆ. ಯಾವ ಮಕರ ರಾಶಿಯವರು ಶಕ್ತಿ ಗಣಪತಿ ಆರಾಧನೆ ಮಾಡ್ತಾರೋ ಕಡ್ಡಾಯವಾಗಿ ಹೇಳ್ತೀನಿ, ಅವರಲ್ಲಿ ವಿಘ್ನಗಳೇ ನಿವಾರಣೆ ಆಗುತ್ತೆ. ಬಹಳ ಕಾಲದಿಂದ ನಿಂತೋಗಿದ್ದಂಥ ಕೆಲಸ ಕಾರ್ಯಗಳೆಲ್ಲ ಬಹುಬೇಗನೆ ಮುಕ್ತಾಯವಾಗುತ್ತೆ. ಅಷ್ಟೇ ಅಲ್ಲ, ಧೈರ್ಯ ಜಾಸ್ತಿ ಆಗುತ್ತೆ, ಆತ್ಮವಿಶ್ವಾಸ ಜಾಸ್ತಿ ಆಗುತ್ತೆ, ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಒಂದು ಸಾಮರ್ಥ್ಯ ಅದು ಜಾಸ್ತಿ ಆಗುತ್ತೆ. ಆಮೇಲೆ ಹೆಚ್ಚಾಗಿ ಪ್ರಮುಖ ಕಾರ್ಯಗಳನ್ನು ಯಶಸ್ವಿಯಾಗಿ ಮುಗಿಸ್ತೀರಾ, ನೀವು ಬಹಳ ಯಶಸ್ವಿಯಾಗಿ ಮುಗಿಸ್ತೀರಾ ಕೆಲಸ ಕಾರ್ಯಗಳನ್ನು. ಹಾಗಾದ್ರೆ ಇಷ್ಟೆಲ್ಲ ಪವರ್ಫುಲ್ ಆಗಿರತಕ್ಕಂಥ ಶಕ್ತಿ ಗಣಪತಿಯ ಆರಾಧನೆ ಹೇಗೆ ಮಾಡಬೇಕು ಕೇಳಿಸ್ಕೊಳ್ಳಿ. ಈ ವಿಡಿಯೋ ಎಂಡ್ ತನಕ ನೋಡಿ. ವಿಡಿಯೋ ಎಂಡ್ನಲ್ಲಿ ನಾನು ವಿಡಿಯೋ ಕೊನೆಯಲ್ಲಿ ನಿಮಗೆ ಶಕ್ತಿ ಗಣಪತಿಯ ಒಂದು ಮಂತ್ರವನ್ನು ಕೊಡ್ತೇನೆ.
ಈ ಶಕ್ತಿ ಗಣಪತಿಯ ಮಂತ್ರವನ್ನು ನೀವು ಫಸ್ಟು ರೂಢಿ ಮಾಡ್ಕೊಂಡ್ಬಿಡಬೇಕು. ಜೊತೆಗೆ ವಾರದಲ್ಲಿ 3 ವಾರಗಳು ಅಂದರೆ ಮಂಗಳವಾರ, ನೀವು ಮಕರ ರಾಶಿಯವರಾದ್ರಿಂದ ಮಂಗಳವಾರ, ಶನಿವಾರ ಹಾಗೂ ಬುಧವಾರ ಈ 3 ವಾರಗಳನ್ನು ರೌಂಡ್ ಅಪ್ ಮಾಡಿ ಇಟ್ಕೊಳ್ಳಿ. ಹಾಗೂ ಈ 3 ವಾರಗಳಲ್ಲಿ ಮನೆ ಹತ್ತಿರದಲ್ಲಿರುವ ಗಣಪತಿ ದೇವಸ್ಥಾನಕ್ಕೆ ಒಂದು ಅರ್ಧ ಕೆಜಿನ 1 ಕೆಜಿನ ಕೆಂಪು ಹೂ ತೊಗೊಂಡು ಹೋಗಿ, ಗೊತ್ತಾಯ್ತಲ್ವಾ? ಈ ಹೋಗ್ಬಿಟ್ಟು ಅಲ್ಲಿ ಫಸ್ಟು ಹೂನ ಹಂಗೆ ಕೊಟ್ಬಿಡೋದಲ್ಲ, ಫಸ್ಟ್ ಅಲ್ಲೇ ಕೂತ್ಕೊಳ್ಳಿ ದೇವ್ರ ಮನೆಯಲ್ಲೇ, ಅಲ್ಲಿ ದೇವಸ್ಥಾನದಲ್ಲೇ ಕೂತ್ಕೊಂಡು ಒಂದು 333 ಬಾರಿನೋ ಅಥವಾ 1008 ಬಾರಿನೋ 108 ಬಾರಿನೋ ಜಪ ಮಾಡಬೇಕು. ಈ ವಿಡಿಯೋ ಅಂಡಲ್ಲಿ ಹೇಳುವ ಶಕ್ತಿ ಗಣಪತಿಯ ಮಂತ್ರ ಜಪ ಮಾಡ್ಕೋಬೇಕು. ನಿಮಗೆ ಏನೇನು ಕೆಲಸ ಕಾರ್ಯಗಳಾಗಬೇಕು ಅಂತ ಸಂಕಲ್ಪ ಮಾಡಬೇಕು. ಆಮೇಲೆ ಅದನ್ನು ತೆಗೆದುಕೊಂಡೋಗಿ ಪುರೋಹಿತರಿಗೆ ಕೇಳ್ಕೊಡ್ಬೇಕು, ಪುರೋಹಿತರು ಅದನ್ನು ಅರ್ಚನೆ ಮಾಡಬೇಕು. ಸೊ ಆ ರೀತಿಯಾಗಿ ಒಂದು 9 ವಾರಗಳು ಇದನ್ನು ಮಾಡ್ಕೊಂಡು ಹೋಗೋದಿದೆಯಲ್ಲ, ಬಹಳ ಅದ್ಭುತವಾದ ಪವರ್ಫುಲ್ ಆಗಿರುತ್ತೆ. ಇಲ್ಲ ಅದನ್ನು ಮಾಡೋಕ್ಕಾಗಲ್ಲ ನಿಮ್ಮ ಕೈನಲ್ಲಿ, ಇನ್ನೊಂದು ಹೇಳ್ತೇನೆ, ಮನೆಯಲ್ಲೇ ಪ್ರತಿದಿನ ಬೆಳಗ್ಗೆ ಎದ್ದು ಸ್ನಾನ ಆದಮೇಲೆ ದೇವ್ರ ಮೇಲೆ ಕೂತ್ಕೊಂಡು ಒಂದು 108 ಬಾರಿಯೋ 133 ಬಾರಿಯೋ ಅಥವಾ 1008 ಬಾರಿಯೋ ಈ ಮಂತ್ರ ಜಪವನ್ನು ಮಾಡೋದು ತುಂಬ ಪವರ್ಫುಲ್ ಆಗಿ ಕೆಲಸ ಮಾಡುತ್ತೆ. ಅಷ್ಟೇ ಅಲ್ಲ, ಈ ಒಂದು ಪ್ರತಿನಿತ್ಯ ಮಾಡುವಂಥದ್ದು ಒಂದು 48 ದಿವಸನೋ 54 ದಿವಸನೋ 108 ದಿವಸ ಅಂದರೆ ಒಂದು 3 ತಿಂಗಳು ಈ ಥರ ಇಟ್ಕೊಂಡು ಅಷ್ಟು ದಿವಸ ಮಾಡಿದ್ರಿ ಅಂದರೆ ತುಂಬ ಪವರ್ಫುಲ್ಲಾಗಿ ಕೆಲಸ ಮಾಡುತ್ತೆ. ದಿನ ಬೆಳಗ್ಗೆ ನಿಮಗೆ 1 ಅವರ್ 1.5 ಅವರ್ ಬೇಕಾಗುತ್ತೆ ಅಷ್ಟೇ ದೇವ್ರ ಮುಂದೆ. ಅಷ್ಟು ಮಾಡಿಬಿಟ್ರಿ ಅಂದರೆ ನಿಮಗೆ ತುಂಬ ಯಶಸ್ವಿ ಸಿಗುತ್ತೆ. ಇಲ್ಲ ಇನ್ನೂ ಪರಿಹಾರ ಬೇಕಾ? ಇನ್ನೂ ಒಂದು ಪರಿಹಾರ ತಿಳಿಸ್ತೇನೆ ನಾನು. ಜುಲೈ 14ನೇ ತಾರೀಕನ್ನು ರೌಂಡ್ ಅಪ್ ಮಾಡಿಟ್ಕೊಳ್ಳಿ ನಿಮ್ಮ ಕ್ಯಾಲೆಂಡರ್ಗಳಲ್ಲಿ. ಯಾಕೆಂದರೆ ಜುಲೈ 14ನೇ ತಾರೀಕು ಅಮಾವಾಸ್ಯೆ, ಮಂಗಳವಾರ ಅಮಾವಾಸ್ಯೆ ಬಂದಿದೆ. ಬಹಳ ವಿಶೇಷ ಗಣಪತಿ, ಅದು ಶಕ್ತಿ ಗಣಪತಿ ಆರಾಧನೆಗೆ ಪೂರ್ಣ ತಿಥಿ ಅಮಾವಾಸ್ಯೆಯಂದು ಶಕ್ತಿ ಗಣಪತಿಯ ಹೋಮವನ್ನು ಅದು ಮಂಗಳವಾರ ದಿವಸ ಮಾಡ್ತಾ ಇದ್ದೇವೆ. ಮಹಾಶಕ್ತಿ ಗಣಪತಿ ಹೋಮವನ್ನೇ ಮಾಡ್ತಾ ಇದ್ದೀವಿ. ಇನ್ನೂ ಹಲವಾರು ಹೋಮಗಳಿದೆ. ನೀಲಕಂಠ ಹವನ ಅಂತ ಮಾಡ್ತಾ ಇದ್ದೇವೆ ನಿಮ್ಮ ಆರೋಗ್ಯ ಬಾಧೆಗಳ ಪರಿಹಾರಕ್ಕೋಸ್ಕರ. ಹಾಗೂ ಇನ್ನೂ ವಿಶೇಷವಾಗಿ ನಮ್ಮ ಚೈತನ್ಯ ಶಕ್ತಿಗೋಸ್ಕರ ಶತ್ರು ನಿಗ್ರಹ ವಾರಾಹಿ ಹೋಮವನ್ನು ಮಾಡ್ತಾ ಇದ್ದೇವೆ, ನಿಮ್ಮ ನೆಗೆಟಿವ್ ಶತ್ರುಗಳ ಬಾಧೆಗಳ ಪರಿಹಾರಕ್ಕೋಸ್ಕರ. ರಕ್ಷಾಕರ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಶನಿ ಶಾಂತಿ ಸಹಿತ ಮಹಾನವಗ್ರಹ ಶಾಂತಿ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಆದರೆ ಎಲ್ಲಕ್ಕಿಂತ ಪ್ರಮುಖವಾಗಿ ನಿಮಗೆ ಈ ವಿಡಿಯೋದಲ್ಲಿ ಬುಡದಿಂದ ನಾನು ಹೇಳಿದ್ದೀನಲ್ಲ, ಆ ಶಕ್ತಿ ಗಣಪತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಈ ಕೃಷ್ಣ ತುಳಸಿ ಮಣಿಗಳನ್ನು ಇದರಲ್ಲಿ ಎನರ್ಜೈಸ್ ಮಾಡಿಕೊಡ್ತಾ ಇದ್ದೇವೆ. ಪ್ರತಿಯೊಬ್ಬರು ಧಾರಣೆ ಮಾಡಿಕೊಳ್ಬಹುದು. ನಾನು ಏನು ಹೇಳಿದೆಲ್ಲ, ಈ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಮಾಲೆಯನ್ನ ನೀವು ಧಾರಣೆ ಮಾಡಿಕೊಂಡಾಗ ನಿಮ್ಮ ರಾಶಿಗೆ ನಾನು ಏನೇನು ಅನುಕೂಲಗಳು ಹೇಳಿದ್ದೀನಲ್ಲ, ಆ ಎಲ್ಲ ಅನುಕೂಲತೆಗಳಿಗೂ ನಿಮಗೆ ಸಿದ್ಧಿಸಲಿಕ್ಕೆ ತುಂಬ ಸುಲಭವಾಗಿರ್ತಕ್ಕಂಥ ಈಸಿ ಆಗಿರ್ತಕ್ಕಂಥ ಒಂದು ಮಾರ್ಗ ನೋಡಿ. ಇನ್ನೂ ಹಲವಾರು ನೀಲಕಂಠ ಮಂತ್ರ ಹವನ, ಶತ್ರು ನಿಗ್ರಹ ವಾರಾಹಿ ಹವನ, ರಕ್ಷಾಕರ ಮಹಾಸುದರ್ಶನ ಹವನ, ಸ್ವಯಂವರ ಪಾರ್ವತಿ ಹವನ, ಎಲ್ಲ ಹೋಮಗಳಲ್ಲೂ ಇದು ಎನರ್ಜೈಸ್ ಆಗುತ್ತೆ. ಆದರೆ ಅಮಾವಾಸ್ಯೆ ಮಂಗಳವಾರ ಬಂದಿರೋದ್ರಿಂದ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಇದನ್ನು ಎನರ್ಜೈಸ್ ಮಾಡ್ತಾ ಇದ್ದೇವೆ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಪ್ರತಿಯೊಬ್ಬರಿಗೂ ನಾವು ಇದನ್ನು ಕಳಿಸ್ಕೊಡ್ತಾ ಇದ್ದೇವೆ. ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ನಿಮ್ಮ ವಿಳಾಸ ಎಲ್ಲದೂ ಸಹ ಸ್ಕ್ರೀನ್ ಕಾಣ್ತಾ ಇರ್ತಕ್ಕಂಥ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಅವತ್ತಿನ ದಿವಸ 14ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಬೆಳಗ್ಗೆ ನಾನೇ ಸ್ವತಃ ಖುದ್ದು ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಆಗೋದನ್ನು ನೀವು ನೋಡಬಹುದಾಗಿರ್ತದೆ, ಕೇಳಿಸ್ಕೊಳ್ಬಹುದಾಗಿರ್ತದೆ. ಹಾಗೂ ಎಲ್ಲಾ ಹೋಮಗಳನ್ನು ಲೈವ್ ಅಲ್ಲಿ ನೋಡಬಹುದು. ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದ ಅಮಾವಾಸ್ಯೆ ಮಂಗಳವಾರ ಶಕ್ತಿ ಮಹಾಗಣಪತಿ ಹೋಮದಲ್ಲಿ ಎನರ್ಜೈಸ್ ಆದ ಈ ಅದ್ಭುತವಾದಂತಹ ಒಂದು ಕೃಷ್ಣ ತುಳಸಿ ಮಣಿಗಳನ್ನು ಪ್ರತಿಯೊಬ್ಬರು ಧಾರಣೆ ಮಾಡ್ಕೊಳ್ಳಿ. ಖಂಡಿತವಾಗಿ ಎಲ್ಲರಿಗೂ ಅನುಕೂಲ ಆಗಲಿ, ಒಳ್ಳೆಯದಾಗುತ್ತೆ. ಸ್ಕ್ರೀನ್ ಮೇಲೆ ಕೊಡೋ ನಂಬರ್ಗೆ ಇವರುಗಳನ್ನ ವಾಟ್ಸಪ್ ಮಾಡ್ಕೊಳ್ಳಿ. ಹಾಗೂ ಪ್ರತಿಯೊಬ್ಬರಿಗೂ ಈ ವಿಡಿಯೋ ರೀಚ್ ಆಗೋ ಥರ ನೀವು ಶೇರ್ ಮಾಡಿ ದಯವಿಟ್ಟು ಈ ವಿಡಿಯೋನ. ಹಾಗೂ ಈಗ ನಾನು ಆ ಶಕ್ತಿ ಮಹಾಗಣಪತಿಯ ಮೂಲ ಮಂತ್ರವನ್ನು ಸಹ ತಿಳಿಸ್ತಾ ಇದ್ದೇನೆ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ.
ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ. ಓಂ ಹ್ರೀಂ ಗಂ ಹ್ರೀಂ ಶಕ್ತಿ ಮಹಾಗಣಪತಯೇ ವರವರದ ಸರ್ವಜನಂ ಮೇ ವಶಮಾನಯ ಸ್ವಾಹ.